ಮೈಕ್ರೋ ಫೈನಾನ್ಸ್ ಆಗಲಿ ಅಥವಾ ಒಂದು ಧರ್ಮಸ್ಥಳ ಸ್ವಸಹಾಯ ಸಂಘದ ಆಗಲಿ ಕೃಷಿ ಬಿಕ್ಕಟ್ಟೇನಿದೆ, ರೈತರ ಬಿಕ್ಕಟ್ಟೇನಿದೆ, ಒಂದು ಅವ್ರ ಉತ್ಪನ್ನಗಳಿಗೆ ಸರಿಯಾದ ಬೆಲೆ ಇಲ್ಲ, ರಸಗೊಬ್ಬರಗಳ ಬೆಲೆ ಏರಿಕೆ, ಮತ್ತೆ ಅದು ಆ ಕೃಷಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಸಾಲ ಸೌಲಭ್ಯ ಮಾಡಿದ್ರೆ ಅವರಿಗೆ ಬಂದು ಮನೆ ಬಾಗಿಲಿಗೆ ಬಂದು ಹಲ್ಲೆ ಮಾಡುವ ಬಂದು ಹಿಂಸೆ ಮಾಡುವ ರೀತಿಯಲ್ಲಿ ಆತ್ಮಹತ್ಯೆ ಮಾಡುವ ಮಟ್ಟಕ್ಕೆ ಇವರ ಒಂದು ಕಿರುಕುಳ ಮತ್ತು ಇವರ ಒಂದು ದೌರ್ಜನ್ಯಕ್ಕೆ ನೋಡಿ ಅನೇಕ ಕಡೆ ಸಾವು ನೋವು ನಡೀತಾ ಇದೆ. ಮೈಕ್ರೋ ಫೈನಾನ್ಸ್ ಇಂದ ಆಗ್ತಿರೋ ಅಂದ್ರೆ ಹೋರಾಟ ಮಾಡ್ತಾ ಇದ್ದಾರೆ, ಯಾಕೋಸ್ಕರ ಮಾಡ್ತಾ ಇದ್ದಾರೆ? ಈ ಮೈಕ್ರೋ ಫೈನಾನ್ಸ್ ಹೋರಾಟ ನಾವು 2019 ಮಾಡಿದ್ವಿ. ಕಾರಣ ಇಷ್ಟೇ, ಈ ಮೈಕ್ರೋ ಫೈನಾನ್ಸ್ಗಳು ಕಾನೂನು ಬಾಹಿರವಾಗಿ ಅಂದ್ರೆ ಹೆಣ್ಣು ಮಕ್ಕಳನ್ನೇ ಅಂದ್ರೆ ಹೆಂಗಸರನ್ನೇ ಮಹಿಳೆಯರನ್ನೇ ಗುರಿಯಾಗಿಸಿಕೊಂಡು ಸಾಲವನ್ನು ನೀಡ್ತಾ ಇದ್ರು ಹಾಗೂ ದುಬಾರಿ ಬಡ್ಡಿಯನ್ನ ವಿಧಿಸಿ ಇವರ ಸಾಲಕ್ಕೆ ನೀಡು ಹೇಗಿತ್ತು ಅಂತ ಹೇಳಿದ್ರೆ ಮನೆ ಮನೆಗೆ ಬಂದು ಸಾಲವನ್ನ ಮರುಪಾವತಿ ಮಾಡಿಸ್ಕೊಳ್ಳೋದು ಮತ್ತು ಮನೆ ಮನೆಗೆ ಬಂದು ಸಾಲವನ್ನ ನೀಡುವಂಥದ್ದು. ಆದ್ರೆ ಇವರು ಮನೆ ಮನೆಗೆ ಬಂದು ಸಾಲವನ್ನು ಮರುಪಾವತಿ ಮಾಡಿಸ್ಕೊಳ್ತಾ ಇರುವಾಗ ಏನಾದ್ರು ಸ್ವಲ್ಪ ವಿಳಂಬ ಆದ್ರೆ ಒಂದು 10 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ಅವರಿಗೆ ಅಂದ್ರೆ 8ವರೆಗೆ ಅವರದ್ದು ಕಲೆಕ್ಷನ್ ಇದ್ರೆ 8ವರೆಗೆನೆ ಹಣ ಕಟ್ಟಬೇಕು ಅನ್ನೋದೊಂದು ನಿಯಮ ಅವರದ್ದು. 9 ಗಂಟೆ ತನಕ ಕಾಯುವಷ್ಟು ಅವರಿಗೆ ತಾಳ್ಮೆ ಇರಲಿಲ್ಲ, ಮತ್ತೆ ಅವರ ನಿಯಮನೇ ಹಾಗೆ ಅಂತೆ 9 ಗಂಟೆ ನಮಗೆ 5 ನಿಮಿಷ ಕೂಡ ಲೇಟ್ ಆಗ್ಲಿಕ್ಕಿಲ್ಲ, ಅದೇ ಸಮಯದಲ್ಲಿ ನಮಗೆ ಹಣ ಬೇಕು ಅಂತ ಹೇಳಿ. ಒಂದು ವೇಳೆ ಸಮಸ್ಯೆ ಆದ್ರೆ ಕಟ್ಟಲಿಕ್ಕೆ ಆಗ್ಲಿಲ್ಲ, ಅವತ್ತಿನ ಹಣ ಇರಲಿಲ್ಲ, ಇಲ್ಲ ದಿನದಿಂದ ಇರುವುದಿಲ್ಲ, ಒಂದ್ ವೇಳೆ ಹಣ ಕಟ್ಟಲಿಕ್ಕೆ ಸ್ವಲ್ಪ ಲೇಟ್ ಆದ್ರೂ ಕೂಡ ಅವರ ಮನೆ ಬಾಗಿಲಿಗೆ ಹೋಗಿ ಅವರ ಶಬ್ದದಿಂದ ಬೈಯೋದು, ಮತ್ತೆ ತುಂಬಾ ಕಿರುಕುಳ ಮಾಡೋದು, ಇಲ್ಲ ನೀವು ಕಟ್ಟಲೇಬೇಕಂತ ಹೇಳಿ ಗೂಂಡಾಗಿರಿ ಮಾಡೋದು, ಆ ತರ ಎಲ್ಲ ಮಾಡ್ತಾ ಇದ್ರು. ಅದೇ ಕಾರಣಕ್ಕೆ ಈ ಮಹಿಳೆಯರು ಕೆಲವೊಂದ್ಸಲ ಹೆದ್ರಿ ಆತ್ಮಹತ್ಯೆಗಳನ್ನ ಮಾಡ್ಕೊಂಡಿದ್ರು, ಮತ್ತೆ ಮನೆಯನ್ನ ಬಿಟ್ಟು ಕೂಡ ಹೋಗಿದ್ರು, ಕೆಲವು ಊರುಗಳನ್ನ ಬಿಟ್ಟು ಹೋಗ್ಬಿಟ್ಟಿದ್ರು. ಮನೆ ಕರಾವಳಿ ಭಾಗದಲ್ಲಿ ಅಂತ ಪ್ರಕರಣ ಆಗಿದೆಯಾ? ಆಗಿದ್ದಿದೆ. ಕರಾವಳಿ ಅಂತ ಹೇಳಿದ್ರೆ ಇಲ್ಲಿ ಉಡುಪಿಯಲ್ಲಿ ಆಗಿದೆ, ತುಂಬಾ ಕೇಸ್ಗಳಾಗಿದೆ. ಅದೆಲ್ಲ ಗೊತ್ತಾದ ನಂತರವೇ ನಾವು ಈ ಮೈಕ್ರೋ ಫೈನಾನ್ಸ್ ಗಳು ಹೇಗೆ ಬಂತು, ಅವ್ರು ಹೇಗೆ ಕಾರ್ಯನಿರ್ವಹಿಸಿದ್ರು, ಮತ್ತೆ ಇವುಗಳನ್ನ ಇಲ್ಲಿ ಹೇಗೆ ಸಾಲವನ್ನ ನೀಡಿ ವಸೂಲು ಮಾಡ್ತಾ ಇದ್ದಾರೆ ನಮಗೆ ಗೊತ್ತಾಗ್ಬೇಕು. ಮತ್ತೆ ಅದ್ಯಾಕೆ ಅಷ್ಟು ನಿಯಮಗಳು ಅಂದ್ರೆ ಅಷ್ಟು ದೌರ್ಜನ್ಯ ಯಾಕೆ ಮಾಡ್ತಾರೆ ಅಂತ ಹೇಳಿ ನಾವು ಎಲ್ಲ ಕೇಳಿದವಾಗ ಇವರದ್ದು ಕಾನೂನು ಬಾಹಿರವಾಗಿ ಮಾಡ್ತಿದ್ದಾರೆ, ಮತ್ತೆ ಬಡ್ಡಿ ದಂಧೆಯನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಾವೊಂದು ಸಂಘಟನೆಯನ್ನ ಮಾಡಿ ಹೋರಾಟವನ್ನ ಮಾಡಿದ್ವಿ. ಆದ್ರೆ 6 ವರ್ಷ ಆದ್ರೂ ಕೂಡ ನಮಗೆ ಯಾವುದೇ ರೀತಿಯಾದ ನ್ಯಾಯ ಸಿಕ್ಕಿರ್ಲಿಲ್ಲ. ಇತ್ತೀಚೆಗೆ ನಮ್ಮ ಸರ್ಕಾರ ಬಂದ ನಂತರ, ಕಾಂಗ್ರೆಸ್ ಗವರ್ಮೆಂಟ್ ಬಂದ ನಂತರ ನಮಗೆ ಒಂದು ಸ್ವಲ್ಪ ಮಟ್ಟಿಗಿನ ನ್ಯಾಯ ಅಂತ ಹೇಳಿ, ನನಗೆ ಅದು ಸಂಪೂರ್ಣವಾಗಿ ನ್ಯಾಯ ಸಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಮನೆ ಬಾಗಿಲಿಗೆ ಬರ್ಲಿಕ್ಕಿಲ್ಲ, ವಸೂಲು ಮಾಡ್ಲಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಸಾಲ ಮನ್ನಾವೇ ಆಗ್ಬೇಕು, ಯಾಕೆ ಹೇಳಿದ್ರೆ ಆಧಾರ ರಹಿತ ಮತ್ತು ಕಾನೂನು ಬಾಹಿರ ಅದು ಸಾಲ ಮನ್ನಾ ಆಗ್ಲೇಬೇಕು. ಮತ್ತೆ ಈ ಸಿಬಿಲ್ ಏನು ಹಾಕ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಇಂದ, ಬ್ಯಾಂಕುಗಳಲ್ಲಿ ಲೋನ್ ಸಿಗ್ತಾ ಇಲ್ಲ ಅಂತ ಹೇಳಿ, ಈಗ ಬ್ಯಾಂಕುಗಳಲ್ಲಿ ಲೋನ್ ಸಿಗ್ಲಿಕ್ಕೆ ಈ ಮೈಕ್ರೋ ಫೈನಾನ್ಸ್ ಗಳಿಂದ ಆದಂತಹ ತೊಂದರೆಗಳನ್ನ ಪರಿಗಣಿಸಿದ ನಮಗೆ ಬ್ಯಾಂಕುಗಳಿಂದ ಎಲ್ಲ ಮಹಿಳೆಯರಿಗೆ ಸಾಲವನ್ನ ನೀಡಬೇಕು ಅಂತ ಹೇಳಿ ನಮ್ಮ ಬೇಡಿಕೆ ಕೂಡ ಸರ್ಕಾರಕ್ಕೆ ಮುಂದೆ ನಾವು ಹೋರಾಟ ಮಾಡಿ ಬೇಡಿಕೆ ಇಡ್ಲಿಕ್ಕೆ ಇದ್ದೇವೆ, ಮನವಿಯನ್ನ ಮಾಡ್ಲಿಕ್ಕಿದ್ದೇವೆ ಮುಂದಿನ ದಿನಗಳಲ್ಲಿ. ಹಾಗೂ ಈ ಕಾನೂನು ಬಾಹಿರ ಚಟುವಟಿಕೆಗಳು ಏನು ಕೂಡ ನಡಿಬಾರದು ಅಂತ ಹೇಳಿ ನಾವು ಸಂಘಗಳಿಗೆ, ಸಂಘ ಸಂಸ್ಥೆಗಳು ನೀವು ಪ್ರತ್ಯೇಕವಾಗಿ ಯಾವ್ದಾದ್ರು ಇಲ್ಲ, ಕಾನೂನು ಬಾಹಿರವಾಗಿ ಏನು ನಡೆಸ್ತಾ ಇದ್ದಾರೆ. ಸ್ವಸಹಾಯ ಸಂಘಗಳು ಎಲ್ಲ ಅಧಿಕೃತವಾಗಿದ್ರೆ ಅವರು ಕಾನೂನು ಪ್ರಕಾರವೇ ಅವರು ವ್ಯವಹಾರವನ್ನ ಮಾಡ್ಲಿ, ಕಾನೂನು ಬಾಹಿರವಾಗಿ ಮಾಡಬಹುದು ಅಂತ ಹೇಳಿ. ಅಂದ್ರೆ ಈ ತರ ದೌರ್ಜನ್ಯ ಆಗ್ಬಾರ್ದು, ಹೆಣ್ಮಕ್ಳ ಮೇಲೆ ಅವರಿಗೆ ಶಬ್ದದಿಂದ ಬೈದು ಅವರಿಗೆ ಅವಮಾನ ಆಗ್ಬಾರ್ದು. ಇವರ ವ್ಯವಹಾರಗಳು ಏನಿದ್ರು ಕೂಡ ಮತ್ತೆ ಅವರಿಗೆ ಸಮಯ ಅನ್ನೋದಿರೋದಿಲ್ಲ. ಈಗ ಒಂದು ವ್ಯವಹಾರ ಈ ಬ್ಯಾಂಕ್ಗಳಲ್ಲೆಲ್ಲ 10 ಗಂಟೆ ನಂತರ 5 ಗಂಟೆಗೆ ಕ್ಲೋಸ್ ಆಗ್ತದೆ, ಇವರದ್ದು ಹಾಗೆಲ್ಲ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ಆದ್ರೂ ಇವರ ವ್ಯವಹಾರಗಳು ಮುಗಿಯುವುದಿಲ್ಲ. ಮನೆ ಬಾಗಿಲಿಗೆ ಬಂದು ವ್ಯವಹಾರ ಮಾಡ್ತಾರೆ, ಅದೆಲ್ಲ ನಿಲ್ಬೇಕು. ಈಗ ಏನೋ ಒಂದು ಕಾರಣಕ್ಕೆ ಸಮಸ್ಯೆಗಾಗಿ ಹಣ ತಗೊಂಡಿರ್ತಾರೆ, ಅಂದ್ರೆ ಎಲ್ಲ ಗೊತ್ತಿರ್ತದೆ, ನಿಯಮಗಳೆಲ್ಲ ಗೊತ್ತಿರ್ತದೆ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಎಲ್ಲ ಒಂದು 5-6 ಜನ ಗುಂಪು ಸೇರಿಕೊಂಡು ಒಂದು ಸಂಘವನ್ನ ಮಾಡಿರ್ತಾರೆ. ಮಧ್ಯದಲ್ಲಿ ಈಗ ಹೇಳಿದ ಹಾಗೆ ಕಟ್ಲಿಕ್ಕೆ ಆಗ್ಲಿಲ್ಲ ಅಂತ ಈಗ ಕೆಲವೊಂದು ಅಂದ್ರೆ ಅಂತ ಟೈಮ್ದಲ್ಲಿ ಇವರು ಹಲ್ಲೆಯನ್ನ ಮಾಡ್ತಾರೆ ಅಂತ ಹೇಳುವಂತದ್ದು, ಅವಾಚ್ಯ ಶಬ್ದಗಳನ್ನ ಬೈತಾರೆ. ಅಂತಹ ಸಂದರ್ಭದಲ್ಲಿ ಈಗ ಅವರಿಗೆ ಸಹ ಕಟ್ಲಿಕ್ಕೆ ಆಗುದಿಲ್ಲ, ಇವರಿಗೆ ಸಹ ನೀವು ಸರ್ಕಾರ ಮಧ್ಯ ಪ್ರವೇಶಿಸಬೇಕಂತ ಹೇಳ್ತೀರಾ ಅಥವಾ ಸಾಲವನ್ನ ಮನ್ನಾ ಮಾಡ್ಬೇಕು? ಸಾಲವನ್ನ ಮನ್ನಾ ಮಾಡ್ಲೇಬೇಕು. ಅಂದ್ರೆ ಇವಾಗ ಏನು ಮಹಿಳೆಯರು ಸಾಲವನ್ನ ತೆಗೆದಿದ್ದಾರೆ, ಅವರಿಗೆ ಕಟ್ಟಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಇವರು ಕೊಡುವಾಗ ಅವರಿಗೆ ಆದಾಯ ಇದೆಯಾ ಅಂತ ನೋಡ್ಬೇಕಲ್ಲ. ಈಗ ಆದಾಯ ಇದ್ದವರಿಗೆ ಮಾತ್ರ ಸಾಲವನ್ನ ಕೊಡ್ಬೇಕು, ಆದಾಯ ಇಲ್ಲದವರಿಗೆ ಯಾಕೆ ಇವರು ಸಾಲವನ್ನ ಕೊಡ್ತಾರೆ? ಮೈಕ್ರೋ ಫೈನಾನ್ಸ್ ಮತ್ತು ಧರ್ಮಸ್ಥಳದ ಸ್ವಸಹಾಯ ಗುಂಪು ಹಾಗೂ ಇನ್ನಿತರ ಸ್ವಸಹಾಯ ಗುಂಪುಗಳನ್ನು ದೌರ್ಜನ್ಯಗಳನ್ನು ತಡೆಗಟ್ಟಲಿಕ್ಕೆ ಸರ್ಕಾರ ಸುಗ್ರೀವಾಜ್ಞೆಯನ್ನು ತಂದಿದೆ. ಆದರೆ ಈ ಸುಗ್ರೀವಾಜ್ಞೆ ಅಷ್ಟು ಯಶಸ್ವಿಯಾಗಿಲ್ಲ ಅಂತ ನಮಗೆ ಅನಿಸ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಇದನ್ನು ಕಟ್ಟುನಿಟ್ಟಾಗಿ ಜಾರಿ ತರಬೇಕು ಮತ್ತು ಸುಗ್ರೀವಾಜ್ಞೆಯ ವಿರುದ್ಧ ರಾಜ್ಯಪಾಲರು ಮಾಡಿದಂತಹ ಕಾಯ್ದೆಯ ಕೆಲವು ನಿಯಮಗಳಲ್ಲಿ ಅದನ್ನು ಸರಿದೂಗಿಸಬೇಕೆನ್ನುವ ಹಿನ್ನೆಲೆಯಲ್ಲಿ ನಾವು ಇವತ್ತೊಂದು ಪ್ರತಿಭಟನೆಯನ್ನು ಉಡುಪಿಯಲ್ಲಿ ಆಯೋಜನೆ ಮಾಡಿದ್ದೇವೆ. ಮೈಕ್ರೋ ಫೈನಾನ್ಸ್ನ ಕೇವಲ ಕಿರುಕುಳವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಪ್ರಶ್ನೆ. ಇದನ್ನು ಸರ್ಕಾರ ಕೇವಲ ರೋಗಕ್ಕೆ ಮದ್ದು ಹುಡುಕಿದೆ ವಿನಃ ರೋಗವನ್ನೇ ಬಾರದಾಗಿ ತಡೆಗಟ್ಟಲಿಕ್ಕೆ ಈ ಸುಗ್ರೀವಾಜ್ಞೆಯಲ್ಲಿ ಯಾವುದೇ ಆದೇಶಗಳು ಕಂಡು ಬರ್ತಾ ಇಲ್ಲ. ಬಹುಶಃ ಕಳೆದ
10 ವರ್ಷದಿಂದ ಸರ್ಕಾರಕ್ಕೆ ನಿರಂತರವಾಗಿ ಮೈಕ್ರೋ ಫೈನಾನ್ಸಿಂದ ನೊಂದವರ ಜನರ ಬಗ್ಗೆ ನಾವು ಮನವಿಗಳನ್ನು ಸಲ್ಲಿಸ್ತಾ ಬಂದೇವೆ ಮತ್ತು ಹೋರಾಟಗಳನ್ನು ಮಾಡ್ತಾ ಬಂದರೂ ಕೂಡ ಎಲ್ಲ ಸರ್ಕಾರಗಳು ನಿರ್ಲಕ್ಷ್ಯನೆ ಮಾಡ್ತಾ ಇದೆ. ಬಡವರ ಉದ್ಧಾರ ಅಂತಾರೆ, ಬೇರೆ ಬೇರೆ ಯೋಜನೆಗಳನ್ನು ತರ್ತಾರೆ, ಆದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ಮೂಲಕನೇ ಬಡವರಿಗೆ ಸಾಲ ನೀಡುವ ವ್ಯವಸ್ಥೆಯನ್ನು ಸರಿಯಾದ ದಾರಿಯಲ್ಲಿ ಕಲ್ಪಿಸಬೇಕು ವಿನಃ ಯಾವುದೇ ಲೇವಾದೇವಿ ಮತ್ತು ಇಂಥ ಮೈಕ್ರೋ ಫೈನಾನ್ಸ್ ಆಗಲಿ ಇಂಥ ಸ್ವಸಹಾಯ ಗುಂಪುಗಳ ಮೂಲಕ ಹಣ ಕೊಟ್ಟು ಜನರನ್ನು ದಿಕ್ಕು ತಪ್ಪಿಸುವ ಮತ್ತು ವಸೂಲಿನಲ್ಲಿ ಅವರನ್ನು ಭಯೋತ್ಪಾದಕ ರೀತಿಯಲ್ಲಿ ಮತ್ತು ಮನೆಗೆ ಬಂದು ಹಿಂಸೆ ಮಾಡುವ ರೀತಿಯಲ್ಲಿ ಅವರ ಬದುಕನ್ನು ಮತ್ತು ಅವರ ಪ್ರಾಣವನ್ನು ಕಸಿದುಕೊಳ್ಳುವ ವಿರುದ್ಧ ನಾವು ಇವತ್ತು ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದ್ದೇವೆ. ಬಹುಶಃ ತಾವೆಲ್ಲರೂ ಗಮನಿಸಿರ್ಬೋದು, ಸುಗ್ರೀವಾಜ್ಞೆ ಕೇವಲ ಒಂದು ಮೈಕ್ರೋ ಫೈನಾನ್ಸ್ ಅಥವಾ ಸ್ವಸಹಾಯ ಗುಂಪಿನ ಪರವಾಗಿ ವಿರೋಧವಾಗಿ ಇಲ್ಲ, ಅದನ್ನು ದೌರ್ಜನ್ಯ ಮಾಡುವುದಕ್ಕೆ ಮಾತ್ರ ತಡೆಗಟ್ಟುವಂಥ ವ್ಯವಸ್ಥೆ ಕಲ್ಪಿಸಲಾಗಿದೆ. ಆದರೆ ಸಾಲ ವಸೂಲಾತಿಯನ್ನು ಸರ್ಕಾರ ತಕ್ಷಣವಾಗಿ ಯಾರ್ಯಾರು ಬಡಪಾಯಿಗಳಿಗೆ ಕೇವಲ ಆಧಾರ್ ಕಾರ್ಡ್ ಜೆರಾಕ್ಸ್ ಮೂಲಕ ಸಾಲ ಕೊಟ್ಟಿದ್ದ ಆ ಸಾಲಗಳನ್ನೆಲ್ಲವನ್ನು ಈ ಸರ್ಕಾರ ಮನ್ನಾ ಮಾಡಬೇಕು, ಅವರನ್ನು ಋಣಮುಕ್ತಗೊಳಿಸಬೇಕೆನ್ನುವುದೇ ನಮ್ಮ ಒತ್ತಾಯ ಆಗಿದೆ. ಹಾಗಾಗಿ ಸರ್ಕಾರ ಆಗಲಿ, ಸರ್ಕಾರದ ಯೋಜನೆಗಳಾಗಲಿ ಬಡವರನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ, ಬಡವರನ್ನು ಆರ್ಥಿಕ ಲೆವೆಲಲ್ಲಿ ಮೇಲ್ತರುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾಗೆ ಭೂಮಿ ರಾಷ್ಟ್ರೀಕರಣ ಆದಾಗ ಮಾತ್ರ ಈ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೆ ಮಾಡಲು ಸಾಧ್ಯ ಇದೆ. ಹಾಗಾಗಿ ಯಾರೋ ಒಬ್ಬ ಬಂಡವಾಳಶಾಹಿಗಳನ್ನು ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಇಂಥ ಸಾಲಗಳನ್ನು ಕೊಟ್ಟು ಭಯೋತ್ಪಾದನೆ ನಡೆಸುವಂಥ, ಬಡವರ ಬದುಕನ್ನು ಕಸಿದುಕೊಳ್ಳುವಂಥ ವ್ಯವಸ್ಥೆಗೆ ನಮ್ಮ ಧಿಕ್ಕಾರ ಇದೆ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಯೋಧರ ಸ್ಮಾರಕದ ಬಳಿ ಮೈಕ್ರೋ ಫೈನಾನ್ಸಿನವರ ಸಾಲಕ್ಕೆ ಕಿರುಕುಳ ನೀಡುವ ಬಗ್ಗೆ ಮತ್ತೆ ದೌರ್ಜನ್ಯ ನೀಡಿ ಅವರನ್ನು ಸಾಲವನ್ನು ವಸೂಲಾತಿ ಮಾಡುವಂತಹ ಪ್ರಮೇಯ ದಿನದಿಂದ ದಿನ ರಾಜ್ಯದಂತ ನಡೀತಾ ಇದೆ. ಇದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಮತ್ತು ಅಂಬೇಡ್ಕರ್ ಯುವ ಸೇನೆ ಉಡುಪಿ ಜಿಲ್ಲೆ ಮತ್ತು CPIM ಇದರ ನೇತೃತ್ವದಲ್ಲಿ ನಾವಿಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಬಹುಶಃ ಒಂದು 5-6 ವರ್ಷಗಳ ಹಿಂದೆ ಇದೇ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದುಗಡೆ ನಾವೊಂದು ಹೆಚ್ಚು ಕಮ್ಮಿ ಒಂದು 2-2.5 ಸಾವಿರ ಜನ ಮಹಿಳೆಯರನ್ನು ಸೇರಿಸಿ ಈ ಮೈಕ್ರೋ ಫೈನಾನ್ಸಿನ ವಿರುದ್ಧ ಮತ್ತೆ ಧರ್ಮಸ್ಥಳದ ಸ್ವಸಹಾಯ ಸಂಘದ ವಿರುದ್ಧ ನಾವೊಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿದ್ವಿ. ಆವಾಗ ಬಹುಶಃ ಜಿಲ್ಲೆದಂತ ಒಂದು ಬೇರೆ ರೀತಿಯ ಒಂದು ಸಂಚಲನ ಮೂಡಿತು. ಬಹುಶಃ ಉಡುಪಿ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಆಗಲಿ ಅಥವಾ ಒಂದು ಧರ್ಮಸ್ಥಳ ಸ್ವಸಹಾಯ ಸಂಘದ ಆಗಲಿ ಆ ಕಿರುಕುಳವನ್ನು ತಡಲಿಕ್ಕೆ ಸ್ವಲ್ಪ ಮಟ್ಟದ ಕಾರಣ ಆಯಿತು. ಆದರೆ ಉಳಿದ ಜಿಲ್ಲೆಗಳಲ್ಲಿ ಇವರ ಒಂದು ಕಿರುಕುಳ ಮತ್ತು ಇವರ ಒಂದು ದೌರ್ಜನ್ಯ ನೋಡಿ ಅನೇಕ ಕಡೆ ಸಾವು ನೋವು ನಡೀತಾ ಇದೆ. ರಾಜ್ಯ ಸರ್ಕಾರ ಬೇರೆ ಬೇರೆ ರೀತಿಯ ಕಾನೂನಿನ ಕ್ರಮ ಕೈಗೊಂಡ್ರೂ ಬಹುಶಃ ಆ ಮಟ್ಟದಲ್ಲಿ ಎಲ್ಲಿಯೂ ಒಂದು ಆ ದೌರ್ಜನ್ಯ ತಡೆಯುವ ಯಾವುದೇ ಒಂದು ಮುನ್ಸೂಚನೆಯನ್ನು ಕಾಣ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಇವಾಗ ಎಲ್ಲ ಪ್ರಗತಿಪರ ಸಂಘಟನೆಗಳು ಇವಾಗಲೂ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ತಮ್ಮ ಚಾನೆಲ್ ಮೂಲಕ ನಾನು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇದೇ ರೀತಿ ಮೈಕ್ರೋ ಫೈನಾನ್ಸಿನ ಅವರ ದೌರ್ಜನ್ಯ, ಈ ದಬ್ಬಳಿಕೆ ಇದೇ ರೀತಿ ಮುಂದುವರಿದ್ರೆ ಉಡುಪಿ ಜಿಲ್ಲೆಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಜಿಲ್ಲಾಧಿಕಾರಿಯ ಕಚೇರಿಯ ಮುಂದೆ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ನಾವು ಎಚ್ಚರಿಕೆಯನ್ನು ನೀಡುತ್ತಾ, ಇವತ್ತು ಬಡ ಮಹಿಳೆಯರು ಏನಾದರೂ ಒಂದು ಸ್ವಂತ ಉದ್ಯೋಗ ಮಾಡಬೇಕು ಅಥವಾ ಏನಾದರೂ ಒಂದು ಸ್ವಂತ ಕೃಷಿ ಮಾಡಬೇಕನ್ನೋ ಉದ್ದೇಶದಿಂದ ಸಾಲ ಸೌಲಭ್ಯ ಮಾಡಿದ್ರೆ ಅವರಿಗೆ ಬಂದು ಅವರ ಆತ್ಮಹತ್ಯೆ ಮಾಡುವ ಮಟ್ಟಕ್ಕೆ ಒಂದು ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಬಹುಶಃ ಇದಷ್ಟು ದೊಡ್ಡ ಒಂದು ನಾಚಿಕೆಗೇಡು ಬೇರೆ ಅನ್ನೋದಿಲ್ಲ. ಈ ಮೂಲಕ ನಾನು ಎಲ್ಲ ನಮ್ಮ ಮೈಕ್ರೋ ಫೈನಾನ್ಸಿನ ಎಲ್ಲ ಸಾಲಗಾರರಿಗೆ, ಧರ್ಮಸ್ಥಳ ಮಹಿಳಾ ಸ್ವಸಹಾಯ ಸಂಘದ ಸಾಲಗಾರರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನಿಮ್ ಜೊತೆ ನಾವಿದ್ದೇವೆ, ಖಂಡಿತ ಅವರು ಒಂದು ಧೈರ್ಯ ಮಾಡ್ಕೊಳ್ಳಿ. ಅವರ ಯಾವುದೇ ದೌರ್ಜನ್ಯಕ್ಕೂ ನಾವು ಬಗ್ಗುವುದಿಲ್ಲ ಅಂತ ಈ ಚಾನೆಲ್ ಮೂಲಕ ನಾವು ಸಂದೇಶ ಕೊಡ್ತಾ, ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ಖಂಡಿತವಾಗಿ ದೊಡ್ಡ ಮಟ್ಟದ ನಾವು ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಅಂಬೇಡ್ಕರ್ ಯೋಜನೆ ಮೂಲಕ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ತಮ್ಮ ಚಾನೆಲ್ ಮೂಲಕ ಈ ಸಂದೇಶವನ್ನು ನೀಡ್ತಾ ಇದ್ದೇನೆ. ರಾಜ್ಯದಲ್ಲಿ ಇಂದು ನಾವೆಲ್ಲರೂ ಕೂಡ ಗಮನಿಸ್ತಿದ್ದ ಹಾಗೆ ಒಂದು ಮೈಕ್ರೋ ಫೈನಾನ್ಸಿನ ಕಿರುಕುಳದಿಂದಾಗಿ ಸಾಕಷ್ಟು ಮಹಿಳೆಯರು
ಗ್ರಾಮಾಂತರ ಜನರು ಇವತ್ತು ವಲಸೆ ಹೋಗುವಂಥದ್ದು, ಮನೆ ಬಿಟ್ಟು ಹೋಗುವಂಥದ್ದು ಹಾಗೂ ಕಿರುಕುಳ ತಾಳಲಾರದೆ ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು, ನೋವನ್ನು ಅನುಭವಿಸುವಂಥದ್ದು, ಅವಮಾನ ಅನುಭವಿಸುವಂಥದ್ದನ್ನು ನಾವಿವತ್ತು ನೋಡ್ತಿದ್ದೇವೆ. ಇದು ಒಂದು ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಆರ್ಥಿಕ ವೈಫಲ್ಯದಿಂದ ಇವತ್ತು ಈ ರೀತಿಯಾಗಿ ಒಂದು ಮೈಕ್ರೋ ಫೈನಾನ್ಸ್ಗಳು ಒಂದು ಬಲವನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಜನರನ್ನು ಇವತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಆ ಮೈಕ್ರೋ ಫೈನಾನ್ಸಿನತ್ತ ಇವತ್ತು ದೂಡಿದೆ ಅಂತ ಹೇಳುವಂಥದ್ದು ಇವತ್ತು ನಾವು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಅಭಿಪ್ರಾಯವನ್ನು ಪಡ್ತೇವೆ. ಯಾಕಂದೇಳಿ ಹೇಳಿದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ಒಂದು ಕೃಷಿ ಬಿಕ್ಕಟ್ಟೇನಿದೆ, ರೈತರ ಬಿಕ್ಕಟ್ಟೇನಿದೆ, ಒಂದು ಅವ್ರ ಉತ್ಪನ್ನಗಳಿಗೆ ಸರಿಯಾದ ಬೆಲೆ ಇಲ್ಲ, ರಸಗೊಬ್ಬರಗಳ ಬೆಲೆ ಏರಿಕೆ, ಮತ್ತು ಅದು ಆ ಕೃಷಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತೇಳಿ ಹೇಳುವಂಥ ಪರಿಸ್ಥಿತಿಯಲ್ಲಿ ಹೇಗಾದರೂ ಜೀವನ ಮಾಡಬೇಕನ್ನುವಂಥ ಕಾರಣಕ್ಕೆ ಸಾಲ ಮಾಡಿ ಕೃಷಿಯನ್ನು ಮಾಡ್ತಾರೆ. ಅದು ಅತಿವೃಷ್ಟಿ ಅನಾವೃಷ್ಟಿಯಿಂದ ತೊಂದರೆಗೆ ಒಳಗಾಗುವಂಥದ್ದು. ಈ ರೀತಿ ಆಗುವಾಗ ಯಾವುದೇ ಒಂದು ಇಂಚದ ಸಪೋರ್ಟ್ ಕೂಡ ಅವರಿಗೆ ಇಲ್ಲದಿದ್ದಾಗ, ಈ ಸಾಲ ತೀರಿಸ್ಲಿಕ್ಕೆ ಆಗದಿದ್ದಾಗ ಅವರು ಈ ಮೈಕ್ರೋ ಫೈನಾನ್ಸಿನ ಇದಕ್ಕೆ ಒಳಗಾಗ್ತಾರೆ. ಅದೇ ಹೊತ್ತಿಗೆ ಬ್ಯಾಂಕ್ಗಳು ಸಾಲ ಕೊಡುವುದನ್ನು ಒಂದು ಮಿತಿ ಮಾಡಿದ್ದಾರೆ. ಮತ್ತು ಸಹಕಾರಿ ಸಂಘಗಳಿಗೂ ಇವತ್ತು ಮಿತಿಗಳಿದೆ. ಅನಿವಾರ್ಯವಾಗಿ ಅವರು ಇವತ್ತು ಮೈಕ್ರೋ ಫೈನಾನ್ಸಿನ ಬಾಗಿಲಿಗೆ ಹೋಗಲೇಬೇಕಾಗಿದೆ. ಇವತ್ತು ನಿರುದ್ಯೋಗಿ ಯುವಕರೇನಿದ್ದಾರೆ, ಆ ಯುವಕರು ಕೂಡ ಇವತ್ತು ಮೈಕ್ರೋ ಫೈನಾನ್ಸನ್ನು ಪಡ್ಕೊಂಡು ಏನೋ ಉದ್ಯಮ ಮಾಡುವಂಥದ್ದು, ಜೀವನಕ್ಕೋಸ್ಕರ ಏನಾದರೂ ಹರಸಾಹಸ ಪಡ್ತಕ್ಕಂಥ ಸಂದರ್ಭಗಳಲ್ಲೂ ಕೂಡ ಇವತ್ತು ಸಾಲಗಾರನಾಗುವಂಥದ್ದು ನಾವು ನೋಡಿದ್ದೇವೆ. ಗ್ರಾಮಾಂತರ ಪ್ರದೇಶದಲ್ಲಿ ಮತ್ತು ಹಳ್ಳಿಯಲ್ಲಿ ಇರ್ತಕ್ಕಂಥ ಈ ಸಣ್ಣ ಉದ್ಯಮಗಳು ವ್ಯಾಪಕವಾಗಿ ನಶಿಸಿದ ಫಲವಾಗಿ ಇವತ್ತು ಉದ್ಯೋಗ ಇಲ್ಲ. ಆ ಫೈನಾನ್ಸ್ಗಳಲ್ಲೂ ಅವರು ಹಣವನ್ನು ಪಡ್ಕೊಂಡು ಕೂಡ ಉದ್ಯಮ ಮಾಡಿದ ಸಂದರ್ಭದಲ್ಲಿ ಈ ರೀತಿಯಾದಂಥ ಸಾಲಗಾರರಾಗಿ ಇವತ್ತು ಅವರು ಪರಿವರ್ತನೆ ಆಗಿದ್ದಾರೆ. ಈ ರೀತಿಯಾದ ಹಲವಾರು ಕಾರಣಗಳು, ನಿರುದ್ಯೋಗ ಇರ್ಬೋದು, ಕೃಷಿ ಬಿಕ್ಕಟ್ಟಿರ್ಬೋದು, ಮತ್ತು ಸರ್ಕಾರದ ಬ್ಯಾಂಕಿನ ಸೌಲಭ್ಯಗಳಿರ್ಬೋದು, ಯಾವುದು ಇಲ್ದಿದ್ದಾಗ ಈ ಮೈಕ್ರೋ ಫೈನಾನ್ಸ್ಗಳು ಆ ಸಂದರ್ಭವನ್ನು ಉಪಯೋಗಿಸ್ಕೊಂಡು ದುರುಪಯೋಗ ಪಡಿಸ್ಕೊಂಡು ಮಹಿಳೆಯರನ್ನೇ ಗುರಿಯಾಗಿಸಿ, ಯಾಕಂದರೆ ಇವತ್ತು ಮನೆ ನಡೆಸೋದು ಅಷ್ಟು ಕಷ್ಟ ಅಂತೇಳಿ ಹೇಳುವಂಥದ್ದು, ಮಕ್ಕಳ ಶಿಕ್ಷಣ, ಆರೋಗ್ಯ, ಮನೆ ಖರ್ಚುಗಳು ಇವೆಲ್ಲವೂ ಇವತ್ತು ದುಸ್ತರ. ಹಾಗಾಗಿ ಹೆಂಗಸರು ಅನಿವಾರ್ಯವಾಗಿ ಸಾಲವನ್ನು ಪಡೀತಾರೆ. ಹೇಗೋ ಅದನ್ನು ಅಲ್ಲಿ ಇಲ್ಲಿ ಕೂಲಿ ನಾಲಿ ಮಾಡಿ ಕಟ್ಟಿ ತೀರಿಸ್ಬೋದು, ವಾರಕ್ಕೊಂದು ಕಂತು ಕಟ್ಬೋದು ಅಂತೇಳಿ ಹೇಳುವಂಥ ಆಸೆಯಲ್ಲಿ ಈ ಮೈಕ್ರೋ ಫೈನಾನ್ಸು ಮತ್ತು ಸ್ವಸಹಾಯ ಸಂಘಗಳಿಂದ ಸಾಲವನ್ನು ಪಡ್ಕೊಳ್ತಾರೆ. ಆದರೆ ಎಲ್ಲ ವಾರವೂ ಅವರಿಗೆ ನಿಗದಿತವಾದ ಆದಾಯ ಇಲ್ಲದೆ ಹೋದ್ರಿಂದ ಇವತ್ತು ಎನ್ರೇಗಾ ಒಂದು ಏನಿದೆ, ರಾಷ್ಟ್ರೀಯ ಗ್ರಾಮೀಣೋದ್ಯೋಗ ಖಾತ್ರಿಯಲ್ಲೂ ಕೂಡ ಉದ್ಯೋಗದ ಖಾತ್ರಿ ಇವತ್ತಿಲ್ಲ. ಉದ್ಯೋಗ ದಿನಗಳು ಕಮ್ಮಿ ಆಗ್ತಾ ಬಂದ ಹಾಗೆ ಆ ಸಾಲದ ಮರುಪಾವತಿ ಅವ್ರ ಹತ್ರ ಸಾಧ್ಯ ಆಗುವುದಿಲ್ಲ. ಆಗ ಅವರು ಸಾಲಗಾರರಾಗಿ ಪರಿವರ್ತನೆ ಆಗ್ತಾರೆ. ಅಂಥ ಸಂದರ್ಭದಲ್ಲಿ ನಿರುದ್ಯೋಗಿ ಯುವಕರನ್ನು ಬಳಸಿ ಸಾಲವನ್ನು ಹೆಚ್ಚೆಚ್ಚು ಕೊಡುವಂಥ ಒಂದು ವ್ಯವಸ್ಥೆ, ಸಾಲವನ್ನು ಒಂದು ವಸೂಲಿ ಮಾಡುವಂಥ ವ್ಯವಸ್ಥೆ ಇವತ್ತು ನಿರುದ್ಯೋಗಿ ಯುವಕರನ್ನ ಬಳಸಿ ಮಾಡಲಾಗುತ್ತೆ. ಹಾಗಾಗಿ ಈ ಸಾಲ ವಸೂಲಿಯನ್ನು ಅವರು ಯಾವುದೇ ಕರುಣೆ ಇಲ್ಲದೆ, ಯಾಕಂದರೆ ಅವರಿಗೊಂದು ಟಾಸ್ಕನ್ನು ಕೊಟ್ಟಿರ್ತಾರೆ, ಇಷ್ಟು ಸಾಲವನ್ನು ನೀನು ವಸೂಲಿ ಮಾಡಿಕೊಟ್ರೆ ನಿನ್ಗೆ ಇಷ್ಟು ಇನ್ಸೆಂಟಿವ್ ಕೊಡ್ತೇವೆ, ಅಥವಾ ಒಂದು ತಿಂಗಳಲ್ಲಿ ಇಷ್ಟು ಸಾಲವನ್ನು ವಸೂಲಿ ಮಾಡಲೇಬೇಕು ಅನ್ನುವಂಥ ಟಾಸ್ಕನ್ನು ಕೊಡ್ತಾರೆ. ಅದೇ ರೀತಿ ಸೇಲ್ಸ್ ಏಜೆಂಟ್ಗಳಿಗೆ ನೀವು ಒಂದು ವರ್ಷಕ್ಕೆ ಒಂದು ತಿಂಗಳಿಗೆ ಇಷ್ಟು ಸಾಲವನ್ನು ವಿತರಣೆ ಮಾಡಲೇಬೇಕು, ಅದು ಯಾವುದು ಶ್ಯೂರಿಟಿ ಇದೆಯೋ ಇಲ್ಲವೋ ತೊಂದರೆ ಇಲ್ಲ, ಒಬ್ರಿಗೆ 2 ಸಾಲ ಕೊಡಿ 3 ಸಾಲ ಕೊಡಿ ತೊಂದರೆ ಇಲ್ಲ, ಮಾಡಲೇಬೇಕು ಅನ್ನುವಂಥ ಒಂದು ಟಾಸ್ಕನ್ನು ಕೊಟ್ಟು ಅವರನ್ನು ಇವತ್ತು ಅಪರಾಧಿಗಳನ್ನಾಗಿ ಮಾಡ್ತಿದ್ದಾರೆ. ಅವರು ಕೇಸ್ಗಳನ್ನು ಹಾಕ್ಕೊಂಡು ಕೋರ್ಟ್ಗಳಿಗೆ ಹೋಗಬೇಕಾಗತ್ತೆ. ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಗ್ರಾಮಾಂತರ ಪ್ರದೇಶದಲ್ಲಿದೆ. ಅದರ ಪರಿಣಾಮವನ್ನು ನಾವು ಈಗಾಗಲೇ ನೋಡ್ತಿದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಇದು ಸುಗ್ರೀವಾಜ್ಞೆಯನ್ನು ತಂದು ಕನಿಷ್ಠ ಒಂದು ಮನೆ ಬಾಗಿಲಿಗೆ ಬಂದು ಹಲ್ಲೆ ಮಾಡುವಂಥದ್ದು ಅಥವಾ ವಸೂಲಿ ಮಾಡುವಂಥದ್ದು ಅಥವಾ ಅವಮಾನಪಡಿಸುವಂಥದ್ದನ್ನು ಮಾತ್ರ ನಿಯಂತ್ರಿಸಿದೆ ವಿನಃ ಯಾರು ಸಾಲ ಪಡೀತಾರೆ ಆ ಜನರ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಪಡಿಸಲಾರದೆ ಈ ಸಮಸ್ಯೆಗೆ ಖಂಡಿತ ಪರಿಹಾರ ಇಲ್ಲ. ಇದರಿಂದ ತಪ್ಪಿಸ್ಕೊಂಡ್ರು ಕೂಡ ಅವ್ರು ನಾಳೆ ಕೋರ್ಟ್ ವಾರೆಂಟನ್ನು ಯಾವುದನ್ನು ಹಿಡ್ಕೊಂಡು ಬಂದಾಗ, ಜಪ್ತಿ ವಾರೆಂಟನ್ನು ತಗೊಂಡು ಬಂದಾಗ ಯಾವುದೇ ರೀತಿ ಅವರಿಗೆ ಒಂದು ಪರ್ಯಾಯ ಇರುವುದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಈ ವಿಷಯದಲ್ಲಿ ಹೆಚ್ಚು ಗಮನ ಹರಿಸಿ ಗ್ರಾಮಾಂತರ ಪ್ರದೇಶದಲ್ಲಿ ಸಾಮಾನ್ಯ ಜನರಿಗೆ ಬ್ಯಾಂಕಿಂದ, ಸಹಕಾರಿ ಸಂಘದಿಂದ ಅಥವಾ ಬೇರೆ ಇದು ಪರ್ಯಾಯ ವ್ಯವಸ್ಥೆಗಳನ್ನು ಅವ್ರಿಗೆ ದೊರೆಯುವ ಹಾಗೆ ಮಾಡಿ ಮೈಕ್ರೋ ಫೈನಾನ್ಸಿಂದ ಅವರಿಗೆ ಮುಕ್ತಿ ಕೊಡುವ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ದು ಪಕ್ಷದ ಒಂದು ವಿನಂತಿ ಅಂತ ಹೇಳ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.